ವಿಭಿನ್ನ ಬಗೆಯ ಕತ್ತಿನ ಸರಗಳನ್ನ ತಯಾರಿಸೋದನ್ನ ಸಿರಿ ಕಾರ್ಯಕ್ರಮದಲ್ಲಿ ನೀವು ನೋಡುತ್ತಲೇ ಇರ್ತೀರಾ. ಆದ್ರೆ ಸಿಂಪಲ್ ಆಗಿ ವುಲ್ಲನ್ ಜ್ಯುವೆಲರಿ ಮಾಡೋದು ಹೇಗೆ ಅಂತ ನಿಮಗ್ ಗೊತ್ತಾ? ಇಂದಿನ ಸಿರಿ ಸಖಿ ಸ್ಪೆಷಲ್ ಆಗಿರೋ ವುಲ್ಲನ್ ಕತ್ತಿನ ಸರಗಳನ್ನ ಮಾಡೋದು ಹೇಗೆ ಅಂತ ತಿಳಿಸಿಕೊಡಲಿದ್ದಾರೆ. ಇವತ್ತು ನಾವು ನೋಡ್ತಾ ಇರೋದು ವುಲ್ಲನ್ ಥ್ರೆಡ್ ಇಂದ ಪೆಂಡೆಂಟ್ ಸೆಟ್ ವಿತ್ ಇಯರಿಂಗ್ ನಾವು ಮಾಡ್ತಾ ಇದ್ದೀವಿ. ಅದು ಯಾವ ಥರ ಮಾಡೋದಂತ ಇವಾಗ ನಾನು ತೋರಿಸ್ಕೊಡ್ತೀನಿ. ಅದು ಬೇಕಾಗಿರೋ ಐಟಮ್ಸು ವುಲ್ಲನ್ ಥ್ರೆಡ್, ಕ್ರೋಶಾ ನೀಡಲ್, ಸೂಜಿ ಮತ್ತು ದಾರ, ಹ್ಯಾಂಗಿಂಗ್ ಹುಕ್ಸ್, ಮುತ್ತುಗಳು, ವಯರ್ ಕಟರ್, ಕಲರ್ ಥ್ರೆಡ್, ಜಂಪ್ರಿಂಗ್ ಮತ್ತು ಕತ್ತರಿ. ಇವಾಗ ನಾವು ಯಾವ ಥರ ಮಾಡೋದು ಅಂತ ಈ ಥ್ರೆಡ್ಡಲ್ಲಿ ಈ ನೀಡಿಲ್ ಎತ್ಕೊಂಡು ಒಂದು ನಾಟ್ ಹಾಕಬೇಕು ಥ್ರೆಡ್ಗೆ. ಈ ನೀಡಿಲ್ ಒಳಗಡೆ ಬಿಟ್ಬಿಡಿ ಮತ್ತು ಬೆರಳಿಗೆ ಈ ಥರ ಸುಟ್ಕೊಂಡ್ರೆ ನೀವೇ ಈಸಿ ಆಗುತ್ತೆ. ಫೈ ಆಗಿದೆ. ಇವಾಗ ನಾವು ಫಸ್ಟ್ ಸ್ಟಿಚ್ ಇದೆಯಲ್ಲ ಅದರಲ್ಲಿ ನಾವು ಜಾಯಿನ್ ಮಾಡಬೇಕು. ಈ ಥರ ಜಾಯಿನ್ ಮಾಡ್ಕೋಬೇಕು. ನೋಡಿ 3 ಬರ್ತಾ ಇದೆಯಲ್ಲ, ಈ 3ಅಲ್ಲಿ ನಾವು 2 ಥ್ರೆಡ್ಡು ಈ ಥರ ಆಚೆ ಇದು ಮಾಡಬೇಕು, ಮತ್ತೆ 1 ಹಾಕಬೇಕು. ಈ ಥರ ನಾವು 10 ಇದು ಮಾಡಬೇಕು. ಇವಾಗ 1 ಆಗಿದೆ, ಇನ್ನು 9 ಮಾಡಬೇಕು. ಚೆನ್ನಾಗಿದೆ. ಇವಾಗ ಈ ಫಸ್ಟ್ ಸ್ಟಿಚ್ ಮಾಡಿದ್ದೀವಲ್ವ, ಅದು ಫಸ್ಟ್ ಸ್ಟಿಚ್ಚಲ್ಲಿ ನಾವು ಜಾಯಿನ್ ಮಾಡಬೇಕು ಈ ಥರ. ಇವಾಗ ಫಸ್ಟ್ ರೌಂಡ್ ಆಗಿದೆ. ನಾವು ಫಸ್ಟ್ ರೌಂಡಲ್ಲಿ 10 ಸ್ಟಿಚಸ್ಸು ಒಂದು ಸಿಂಗಲ್ ಆಗಿ ಇಟ್ಟಿದ್ದೀವಿ. ಇವಾಗ 2ನೇ ರೌಂಡಲ್ಲಿ ನಾವು ಡಬಲ್ ಆಗಿ ನಾವು ಇದು ಮಾಡ್ತಾ ಇದ್ದೀವಿ. ಈ ಹೋಲ್ ಕಾಣಿಸ್ತಾ ಇದೆಯಲ್ಲ ಸೆಂಟರ್ಗೆ, ಈ ಹೋಲಲ್ಲಿ ನಾವು ಡಬಲ್ ಕ್ರೋಶೆ ಆಗಬೇಕು. ಇವಾಗ ಈ ಹೋಲಲ್ಲಿ ಸ್ವಲ್ಪ ಲೂಸಿಗೆ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಪೆಂಡೆಂಟಿಗೆ ಸ್ವಲ್ಪ ಲೂಸ್ ಇರಿ ಚೆನ್ನಾಗಿ ಕಾಣಿಸುತ್ತೆ. 1 ಮತ್ತು ನೆಕ್ಸ್ಟ್ ಹೋಲಲ್ಲಿ ರೌಂಡ್ ಆಗಿದೆ. ಈ ಥರ ನೀವು ಸ್ಕ್ವಯರು, ಟ್ರಯಾಂಗಲ್ ಮತ್ತು ಯಾವ ಥರ ಶೇಪ್ ಬೇಕಾದರೂ ನೀವು ಇದು ಮಾಡ್ಕೋಬೋದು. ಇವಾಗ ಕಟ್ ಮಾಡಿದ ಮೇಲೆ ನಾಟ್ ಹಾಕ್ಬಿಡೋಣ. ಇನ್ನು 2 ನಾಟ್ ಹಾಕಿದ್ರೆ ಇನ್ನೂ ಸ್ಟ್ರಾಂಗ್ ಇರುತ್ತೆ. ಇವಾಗ 3 ಸ್ಟೆಪ್ ಹಾಕಿದ್ದೀವಿ, 3 ಬೇರೆ ಡಿಸೈನ್ ನಿಮಗೆ ಬಂದಿದೆ. ಸೊ ಇದು ಕಂಪ್ಲೀಟ್ ಆಗಿದೆ. ಈ ಥರ ನೀವು ಬೇರೆ ಶೇಪ್ಗೆ ಮಾಡ್ಬೋದು. ಇದರಲ್ಲಿ ಬೇರೆ ಕಲರ್ಸು ನೀವು ಮಾಡ್ಕೋಬೋದು, ರೆಡ್, ಗ್ರೀನು. ಹೀಗೆ ಮಣಿ ಹಾಕಿದ್ರೆ ಇನ್ನೂ ನಿಮಗೆ ಚೆನ್ನಾಗಿರುತ್ತೆ. ಪರ್ಲ್ಸ್ ಇದು ಆ ಥರ ನೀವು ಇದು ಮಾಡಿದರೆ ಇನ್ನೂ ಲುಕ್ ಅನಿಸುತ್ತೆ ನಿಮಗೆ. ಈ ಥರ ಪರ್ಲ್ ಮಣಿ ಇಟ್ಕೊಂಡು ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಫುಲ್ ರೌಂಡ್ಗೆ ಮಾಡ್ತಾ ಬರಬೇಕು, ಒಂದೊಂದು ಮಣಿ. ಇದಕ್ಕೆ ಇಲ್ಲ, ಇದಾಯಿತು. ಇದಕ್ಕೆ ನಾಟ್ ಹಾಕ್ಬಾರ್ದು, ಇದು ಒಳಗಡೆ ಬಿಟ್ಟು ಈ ಥರ ತೆಗೆದುಬಿಡಬೇಕು. ಇವಾಗ ಇದು ಕಟ್ ಮಾಡಿ. ಇದು ಎಕ್ಸ್ಟ್ರಾಗಿ ಒಳಗಡೆ ಈ ಥರ ಇರೋದು ಬಿಡಬೇಕು. ಯಾಕೆ ಅದು ಬಿಡಬೇಕಂದ್ರೆ ನೀವು ನಾಟ್ ಹಾಕ್ಬಾರ್ದು. ನಾಟ್ ಹಾಕಿದ್ರೆ ಈ ಥರ ಬಿಟ್ಟರೆ ನಿಮಗೆ ಇದು ಚೆನ್ನಾಗಿ ಕಾಣಿಸುತ್ತೆ, ನಿಮಗೆ ಈವನ್ ಆಗಿ ಕಾಣಿಸುತ್ತೆ. ಇಲ್ಲಾದರೆ ಈ ನಾಟು ಆ ಥರ ಇದು ಮಾಡಿರ್ತೀವಲ್ವ, ಅದು ಬಂದು ಚೆನ್ನಾಗಿ ಕಾಣಿಸಲ್ಲ ನಿಮಗೆ, ಆ ಲುಕ್ ಇರಲ್ಲ ನಿಮಗೆ ಮಾಡಿರೋದು. ನೋಡಿ ಈ ಥರ. ಇವಾಗ ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ವೈಟ್ ಪರ್ಲ್ಸ್ ಎಲ್ಲ ಹಾಕಿದ್ವಿ ನಾವು. ಇದಕ್ಕೆ ನಾವು ಕಲರ್ ಸ್ಟೋನ್ಸು ಹಾಕ್ಬೋದು. ನಾವು ಡ್ರೆಸ್ ಮ್ಯಾಚ್ ಆಗಿ ಇಲ್ಲ ಫಂಕ್ಷನ್ ಹೋಗುವಾಗ ಡ್ರೆಸ್ ಮ್ಯಾಚಿಗೆ ನಾವು ಮಾಡಿಕೊಂಡು ಇದು ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಅದು ಲುಕ್ ಇರುತ್ತೆ ನಿಮಗೆ. ಇವಾಗ ನಾವು ಪೆಂಡೆಂಟ್ ಮಾಡಿದ್ದೀವಲ್ವ, ಸೊ ಇದಕ್ಕೆ ನಾವು ನೆಕ್ ಥರ ಇವಾಗ ಹಾಕ್ತಾಯಿದ್ದೀವಿ. ಸೊ ಅದು ಹೆಂಗೆ ಹಾಕೋಣ ಅಂತ ನಾನು ತೋರಿಸ್ತೇನೆ ನಿಮಗೆ. ಇವಾಗ ಇದು ಜಂಪ್ರಿಂಗ್ ನೆಕ್ ಥ್ರೆಡ್ಡು. ಇದು ಯಾಕೆ ರೆಡ್ ಕಲರ್ ಮಾಡ್ತೀವಿ ಅಂದರೆ ಕಾಂಟ್ರಾಸ್ಟ್ ಕಲರ್ ಮಾಡ್ತಾಯಿದ್ದೀವಿ. ಇವಾಗ ಇದು ಬಂದು ನಾವು ಪರ್ಲ್ ಮಣಿಗೆ ನಾವು ರೆಡ್ ಥ್ರೆಡ್ ಹಾಕಿದ್ದೀವಿ. ಯಾಕೆಂದರೆ ಇದು ಕಾಂಟ್ರಾಸ್ಟ್ ಕಲರ್ ಇದ್ದರೆ ನಿಮಗೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ನಿಮಗೆ ಹಾಕೋಕ್ಕೆ ನೆಕ್ಗೆ. ನೋಡಿ ಇದು ಜಂಪ್ರಿಂಗ್ ತಗೊಂಡಿದ್ದೀನಿ. ಇವಾಗ ಇದು ವಯರ್ ಕಟ್ಟರ್ ಇಟ್ಕೊಂಡು ನಾವು ಓಪನ್ ಮಾಡಿದ ಮೇಲೆ
ಈ ಥ್ರೆಡ್ ಇದೆಯಲ್ಲ ಈ ಥ್ರೆಡ್ಡು ಈ ಒಳಗಡೆ ಹಾಕಬೇಕು. ಜಂಪ್ರಿಂಗ್ ಹಾಕಿದ್ದೀವಿ, ಆಮೇಲೆ ಪೆಂಡೆಂಟು ಇದು ಒಳಗಡೆ ಹಾಕಬೇಕು. ಈ ಪೆಂಡೆಂಟ್ ಒಳಗಡೆ ಹೋಲ್ ಇದೆಯಲ್ಲ ಒಳಗಡೆ ಹಾಕ್ಬಿಟ್ಟು ಅಟ್ಯಾಚ್ ಮಾಡಬೇಕು ಈ ಥರ. ಇದು ಪೆಂಡೆಂಟ್ ಇವಾಗ ರೆಡಿಯಾಗಿದೆ, ಫುಲ್ ನೆಕ್ ಸೆಟ್ಟು. ಇದು ಇಯರಿಂಗ್ಸ್ಗೂ ನಾವು ಯೂಸ್ ಮಾಡ್ಕೋಬೋದು. ಹ್ಯಾಂಗಿಂಗ್ಸ್ ಹುಕ್ಸ್ ಹಾಕ್ಬಿಟ್ಟು ಇಯರಿಂಗ್ಸು ಯೂಸ್ ಮಾಡ್ಬೋದು. ಇದು ತುಂಬ ದೊಡ್ಡದು ಇದೆ ಅಂತ ನೀವು 2 ಲೇಯರು ಮಾಡಿಕೊಂಡು ಇಯರಿಂಗ್ಸು ನೀವು ಇದು ಮಾಡ್ಕೋಬೋದು. ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀವಿ, ಸೊ ಅದು ನಿಮಗೆ ತೋರಿಸ್ತೀನಿ. ಇದೇ ರೀತಿ ನೀವು ಫ್ರೀ ಟೈಮಲ್ಲಿ ಈ ವುಲ್ಲನ್ ಥ್ರೆಡ್ಡಿಂದ ನೀವು ಪೆಂಡೆಂಟ್ ಇಯರಿಂಗ್ ಸೆಟ್ ನೀವು ಮಕ್ಕಳಿಗೆ ಮಾಡಿಕೊಟ್ರೆ, ಬೇರೆ ಬೇರೆ ಶೇಪಲ್ಲಿ ಬೇರೆ ಬೇರೆ ಕಲರಲ್ಲಿ ನೀವು ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಾರೆ. ಪ್ಲಾಸ್ಟಿಕ್, ವುಡನ್, ಕ್ಲೇ ಹೀಗೆ ಬಗೆ ಬಗೆಯ ವಸ್ತುಗಳಿಂದ ಕತ್ತಿನ ಹಾರವನ್ನ ಮಾಡೋದ್ರ ಬಗ್ಗೆ ತಿಳಿದಿರುವ ನೀವು ಇಂದು ಉಲ್ಲನ್ನಿಂದ ಕತ್ತಿನ ಸರ ಮಾಡೋದ್ರ ಬಗ್ಗೆ ಮಾಹಿತಿ ಪಡೆದುಕೊಂಡ್ರಿ ಅಲ್ವಾ? ಹಾಗಿದ್ರೆ ಮುಂದಿನ ದಿನಗಳಲ್ಲಿ ನೀವು ಸಹ ಇಂತಹ ವಿಭಿನ್ನ ಆರ್ಟ್ಗಳನ್ನು ಟ್ರೈ ಮಾಡುವ ಮೂಲಕ ಎಲ್ಲರ ಮನಕ್ಕೆ ಲಗ್ಗೆ ಇಡಿ.